ಸೊ ಅನ್ಲಿಮಿಟೆಡ್ ಬಫೆಟಲ್ಲಿ ಈ ಥರ ಡಿಫ್ರೆಂಟ್ ಇರುತ್ತೆ. ಸಾಂಬಾರು ಜೈನ್ ಸಾಂಬಾರು ಇದೆ, ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಇರೋದಿಲ್ಲ. ಹಾಗೆ ರಸಮ್ ಇದೆ ಆ್ಯಂಡ್ ಒಂದು ಸ್ವೀಟ್ ಉಪ್ಮಾ ಆ್ಯಂಡ್ ಗೀ ಪೊಂಗಲ್. ಸೊ ನೋಡ್ತಾ ಇರ್ಬೋದು ಸಾಂಬಾರು. ನಾವೀಗ ಇರೋದಿಲ್ಲಿ ವೆಂಬ್ಲೆಯಲ್ಲಿ ಎಡ್ಜ್ ಚೆನ್ನೈ ಶ್ರೀ ಲಲಿತಾ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಬಬಲ್ ಪ್ಲಾನ್ಸ್ ನಮಗೆ ಇರೋದು ಟಿಕೆಟ್ಸ್ ಬುಕ್ ಆಗಿದ್ದು ಸಂಜೆ 6 ಗಂಟೆಗೆ. ಈಗ ಟೈಮ್ 2:30 ಆಗಿದೆ. ಸೊ ಹೇಗೂ ಬಂದಿದ್ದೀವಲ್ಲ ಲಂಚ್ ಮಾಡ್ಕೊಂಡೆ ಹೋಗೋಣ ಅಂತ ಈ ಕಡೆ ಬಂದಿರೋದು. ಇದು ರಿವ್ಯೂಸ್ ತುಂಬ ಚೆನ್ನಾಗಿದೆ, ಪ್ರೈಸ್ ಕೂಡ ರೀಸನಬಲ್ ಆಗಿದೆ. ಸೊ ಅದಕ್ಕೆ ಲಂಚ್ ಇಲ್ಲಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಯಜಮಾನ್ರು ಮಕ್ಕಳು ಒಳಗಡೆ ಹೋಗಿದ್ದಾರೆ ಆಲ್ರೆಡಿ. ಸೊ ಈಗ ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಎಲ್ಲ ಫುಡ್ ಇರುತ್ತೆ ಇಲ್ಲಿ, ಏನೇನು ಪ್ರೈಸಸ್ ಇದೆ ಅಂತ ನೋಡಿಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಬಬಲ್ ಪ್ಲಾನೆಟ್ಗೆ ಹೋಗೋಣ. ಓಕೆ.
ಮಕ್ಕಳೀಗ ಇದು ಅನ್ಲಿಮಿಟೆಡ್ ದೋಸೆ ಆ್ಯಂಡ್ ಇಡ್ಲಿ ಬಫೆಟ್ ತೊಗೊಂಡಿದ್ದಾರೆ. ಸೊ ಯೂಶ್ವಲಿ ಅವ್ರಿಗೆ ದೋಸೆ ಮತ್ತು ಇಡ್ಲಿ ಅಂದರೆ ತುಂಬ ಹುಚ್ಚು, ಹಾಗಾಗಿ ಅನ್ಲಿಮಿಟೆಡ್ ಇದು. ಈಗ ಆಫರ್ ಇದೆ 699ಗೆ ಮಂಡೇ ಟು ಸ್ಯಾಟರ್ಡೇ. ಎಷ್ಟು ಬೇಕಾದ್ರೂ ಇಷ್ಟು ಇಡ್ಲಿ ತಿನ್ಬೋದು, ವಡೆ ತಿನ್ಬೋದು, ಹಾಗೆ ಸ್ವೀಟ್ ಕೇಸರಿ ಬಾತ್ ಇದೆ. ನಾನು ನಿಮಗೆ ಬಫೆಟ್ ಕೂಡ ತೋರಿಸ್ತೀನಿ. ಓಕೆ, ಎಂಜಾಯ್ ಕಿಡ್ಸ್, ಎಂಜಾಯ್. ನಾವು ಈಗ ಚಿಲ್ಲಿ ಪನ್ನೀರ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಫಸ್ಟು, ಆಮೇಲೆ ರೋಟಿ ಬರುತ್ತೆ. ಇಲ್ಲಿ ಮೆನ್ಯೂ ನೋಡೋದಾದರೆ ಎಲ್ಲ ರೀಸನಬಲ್ ಪ್ರೈಸಸ್ ಇದೆ. ಹಾಗೆ ಮಿನಿ ಟಿಫಿನ್ ಕೂಡ ಅವೈಲೇಬಲ್ ಇರುತ್ತೆ. ಜೊತೆಗೆ ಫಸ್ಟ್ ಟೈಮ್ ಇನ್ ಲಂಡನ್ ಇಲ್ಲಿ ಲೈವ್ ದೋಸೆ, ಇಡ್ಲಿ ಮತ್ತು ವಡೆ ಆಪ್ಷನ್ ಸಿಗುತ್ತೆ. ಹಾಗೆ ಈಗ ಆಫರ್ ಬಿಟ್ಟಿದ್ದಾರೆ ಅನ್ಲಿಮಿಟೆಡ್ ದೋಸೆ, ಇಡ್ಲಿ, ವಡೆ ಆ್ಯಂಡ್ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಅಂದರೆ ಟಿಫಿನ್ ಐಟಮ್ಸ್ ಥರ ಇರೋದು. ಈಗ ಮಂಡೇ ಟು ಸ್ಯಾಟರ್ಡೇ ಆದರೆ 699 ಆಗುತ್ತೆ, ಸಂಡೇ ಬಂದರೆ 799 ಆಗುತ್ತೆ. ಆ್ಯಂಡ್ ಇನ್ನೊಂದು ಇಲ್ಲಿ ಕಂಡೀಷನ್ ಇಟ್ಟಿದ್ದಾರೆ, ಏನು ಚೆಲ್ಲೋ ಹಂಗಿಲ್ಲ, ಚೆಲ್ಲಿದ್ರೆ ನಾರ್ಮಲ್ 1199ಗೆ ಚಾರ್ಜ್ ಮಾಡ್ತಾರೆ. ಸೊ ಮೆನ್ಯೂ ನೋಡ್ತಾ ಇರ್ಬೋದು, ಇಲ್ಲಿ ಅನ್ಲಿಮಿಟೆಡ್ ಬಫೆಟ್ ಮೆನ್ಯೂ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾವು ದೋಸೆ ಆಪ್ಷನ್ಸ್ ತುಂಬಾ ಇದೆ, ಯಾವ್ದು ಬೇಕಾದ್ರೂ ತೊಗೋಬೋದು. ಲೈವಾಗಿ ಮಾಡಿಕೊಡ್ತಾರೆ. ಹಾಗೆ ಜೊತೆಗೆ ಟಿ ವಿ ಕೂಡ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಕೇಳ್ಕೊತ ಎಂಜಾಯ್ ಮಾಡ್ಬೋದು ಫುಡ್. ಸೊ ಅನ್ಲಿಮಿಟೆಡ್ ಬಫೆಟಲ್ಲಿ ಈ ಥರ ಡಿಫ್ರೆಂಟ್ ಇರುತ್ತೆ. ಸಾಂಬಾರು, ಜೈನ್ ಸಾಂಬಾರು ಇದೆ, ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಏನೂ ಇರೋದಿಲ್ಲ. ಹಾಗೆ ರಸಮ್ ಇದೆ ಆ್ಯಂಡ್ ಒಂದು ಸ್ವೀಟ್, ಉಪ್ಮಾ ಆ್ಯಂಡ್ ಗೀ ಪೊಂಗಲ್. ಸೊ ನೋಡ್ತಾ ಇರ್ಬೋದು ಸಾಂಬಾರು, ಇದು ಈರುಳ್ಳಿ ಬೆಳ್ಳುಳ್ಳಿ ಇದೆ ಇದಕ್ಕೆ. ಇದು ಜೈನ್ ಸಾಂಬಾರು, ಇದಕ್ಕೇನಿರಲ್ಲ. ಹಾಗೆ ಇದು ರಸಮ್ ಇದೆ ಆ್ಯಂಡ್ ಸ್ವೀಟ್ ಕೇಸರಿ ಬಾತ್ ಇದೆ, ಉಪ್ಮಾ ಇದೆ ಆ್ಯಂಡ್ ಪೊಂಗಲ್ ಇದೆ. ಸೊ ಈ ಕಡೆ ಕರ್ಡ್ ವಡ, ದಹಿ ವಡ ಅಂತೀವಿ, ಮೊಸರು ವಡ ಅಂತೀವಲ್ಲ, ಅದು ಇದೆ. ಚಟ್ನಿಗೆ ಕೊಬ್ಬರಿ ಚಟ್ನಿ ಇದೆ, ಒಂದು ರೆಡ್ ಚಟ್ನಿ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಬಿಸಿ ಬಿಸಿ ಇಡ್ಲಿ ಇರುತ್ತೆ, ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ನಮಗೆ ದೋಸೆ ಬೇಕಂದರೆ ಈಗ ಬಿಸಿದು ಮಾಡಿಕೊಡ್ತಾರೆ, ವೆಯ್ಟ್ ಮಾಡಬೇಕು. ಲೈವಲ್ಲೇ ಮಾಡಿಕೊಡ್ತಾರೆ ಬಿಸಿ ದೋಸೆ. ಚೆನ್ನಾಗಿದೆ, ಇದು ರಿವ್ಯೂಸ್ ಮಾತ್ರ ಸಖತ್ತಾಗಿದೆ. ಹಾಗಾಗಿ ನಾವು ಬಂದಿದ್ದೀವಿ, ಹುಡ್ಕೊಂಡು ಬಂದಿದ್ದೀವಿ. ಹೇಗಿದೆ? ಚೆನ್ನಾಗಿದೆನಾ ವಡ? ಹೇಗಿದೆ? ಸೂಪರ್ ಇದೆಯಾ? ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಚಿಲ್ಲಿ ಪನ್ನೀರ್ ತುಂಬ ಮೆತ್ತಗಿದೆ ನೋಡಿ, ಫೋಕಲ್ಲಿ ಹಾಕಿದ ತಕ್ಷಣ ಬಂದ್ಬಿಡ್ತು. ಟ್ರೈ ಮಾಡೋಣ. ಸಖತ್ತಾಗಿದೆ. ಪನ್ನೀರ್ ಮಾತ್ರ ತುಂಬ ಸಾಫ್ಟ್ ಇದೆ ಆ್ಯಂಡ್ ಸ್ಪೈಸ್ ಲೆವೆಲ್ ಓಕೆ, ಚೆನ್ನಾಗಿದೆ, ಕರೆಕ್ಟಾಗಿದೆ. ಜಾಸ್ತಿ ಖಾರ ಇಲ್ಲ, ಏನಿಲ್ಲ. 5 ಸ್ಟಾರ್ ಅಲ್ಲ. ಸೊ ನೆಕ್ಸ್ಟ್ ನಾವು ಬಟರ್ ತಂದೂರಿ ಆರ್ಡ್ರ್ ಮಾಡಿದ್ವಿ, ಬಂತು. ಇದು ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ನೋಡಿ, ಮುಟ್ಟಿದ್ರೆ ಗೊತ್ತಾಗುತ್ತೆ. ಇದು ಪನ್ನೀರ್ ಬಟರ್ ಮಸಾಲ ನೋಡಿ. ಇದು ಫಸ್ಟ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಈಗ ಮಕ್ಕಳಿಗೆ ಬಿಸಿ ಬಿಸಿ ಮಸಾಲ ದೋಸೆ ಬಂತು ನೋಡಿ, ಎಷ್ಟು ದೊಡ್ಡದಿದೆ ದೋಸೆ. ಅದು ಮತ್ತು ಅನ್ಲಿಮಿಟೆಡು, ಒಂದೇ ತಿನ್ನಬೇಕು ಎರಡೇ ತಿನ್ನಬೇಕಂತ ಇಲ್ಲಿಂದ. ಬಟ್ ಏನಂದರೆ ಫುಡ್ ಶೇರ್ ಮಾಡೋಂಗಿಲ್ಲ, ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ವೇಸ್ಟ್ ಮಾಡೋಂಗಿಲ್ಲ, ಫುಡ್ ವೇಸ್ಟ್ ಮಾಡಿದರೆ ನಾರ್ಮಲ್ ಬಫೆಟ್ ಚಾರ್ಜ್ ಇದೆ 1199 ಸಮಥಿಂಗ್ ಇದೆ.
ಚಾರ್ಜ್ ಹಾಕ್ತಾರೆ, ವೇಸ್ಟ್ ಮಾಡೋಂಗಿಲ್ಲ. ಸೊ ದೋಸೆ ಒಳಗಡೆ ಆಲೂಗಡ್ಡೆ ಪಲ್ಯ ಇತ್ತು. ಆ್ಯಕ್ಚುಲಿ ಇಲ್ಲಿ ಬಂದಿದೆ ಅವಳದು ಪಲ್ಯ, ಚೆನ್ನಾಗಿದೆ. ಬಟರ್ ರೋಟಿ ವಿತ್ ಪನ್ನೀರ್ ಬಟರ್ ಮಸಾಲ. ಹೇಗಿದೆ ರೀ? ಚೆನ್ನಾಗಿದೆ. 5 ಸ್ಟಾರ್. ಹೌದಾ? ತುಂಬ ಚೆನ್ನಾಗಿದೆ, ವೆರಿ ನೈಸ್, ವರ್ತ್ ಇಟ್. ವಾವ್. ಸೊ ನಾವು ನೆಕ್ಸ್ಟ್ ಟೈಮಿಂದ ಸುಮ್ಮನೆ ಇಲ್ಲೇ ಬರೋದು ಬೆಟರ್ ಅಲ್ವಾ, ಯಾವಾಗಾರ ತಿನ್ಬೇಕು ಅನ್ಸಿದ್ರೆ. ಯಾಕಂದರೆ ಅಲ್ಲ, ಮಕ್ಕಳು ಇಡ್ಲಿ ದೋಸೆಗಳು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಮನೇಲಿ ಮಾಡಿಕೊಟ್ರು ಕೂಡ ಮತ್ತೆ ಇಡ್ಲಿ ದೋಸೆನೇ ಬೇಕು, ಅವರು ಎಂಜಾಯ್ ಮಾಡ್ತಾರೆ. ನಾವು ಇಲ್ಲಿ ಆರಾಮಾಗಿ ಅಂದರೆ ಕ್ವಾಂಟಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ. ಸೊ ನಾವು ಲಾಸ್ಟ್ ಟೈಮ್ ಬೇರೆ ರೆಸ್ಟೋರೆಂಟಿಗೆ ಕಂಪೇರ್ ಮಾಡಿದರೆ ಇದು ಕ್ವಾಂಟಿಟಿ ಚೆನ್ನಾಗೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ದಪ್ಪನೇ ಇದೆ, ರೋಟಿ ಚೆನ್ನಾಗಿದೆ, ದಪ್ಪ ಇದೆ ಅಂದರೆ ಸಾಫ್ಟ್ ಕೂಡ ಇದೆ. ಒಂದು ತಿಂದರೆ ಆರಾಮ್ಸೆ ಹೊಟ್ಟೆ ತುಂಬೋಗುತ್ತೆ. ಆ್ಯಂಡ್ ಚಿಲ್ಲಿ ಪನ್ನೀರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ರಿವ್ಯೂಸ್ ಎಲ್ಲ ನಾವು ಗೂಗಲಲ್ಲಿ ನೋಡ್ಕೊಂಡು ಬಂದ್ವಿ. 4.5 ಇದೆ ರೇಟಿಂಗ್, ಅಲ್ವೇನು ರೀ? 4.7 ಇದೆ. 4.7? ಓ ಸೂಪರ್. ನನ್ನ ಕೇಳಿದ್ರೆ 5 ಕೊಡ್ತೀನಿ. 5? 5 ಸ್ಟಾರ್. ಇಲ್ಲೊಬ್ರು ಚೆನ್ನಾಗಿ ಬರೆಸ್ತಾ ಇದ್ದಾರೆ ಇಲ್ಲಿ ಅವರು, ಸೌತ್ ಇಂಡಿಯನ್ ಫುಡ್. ಈಗ ನೆಕ್ಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಪರೋಟ. ಯಾವುದ್ರಿದು? ಬಟರ್ ಪರೋಟಾನಾ? ಅಲ್ಲ, ಬಟರ್ ಕುಲ್ಚಾನಾ? ತಂದೂರಿ ಬಟರ್ ರೋಟಿನಾ? ಓಕೆ. ಬಿಗ್ ಬೈಟ್ ಬಿಡು, ಬಿಗ್ ಬೈಟ್. ಸಖತ್ತಾಗಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಜಾಸ್ತಿ ಸ್ವೀಟು ಇಲ್ಲ, ಜಾಸ್ತಿ ಹುಳಿ ಇಲ್ಲ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಳಗಡೆ ನೋಡ್ಬೋದು ಬಟರ್ ಹಾಕಿದ್ದಾರೆ, ಬಟರು ತುಪ್ಪನೂ ಹಾಕಿದ್ದಾರೆ. ಮಸ್ತಿದೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಸಾನಿಧ್ಯ ಪಾಪ ಇಲ್ಲಿ ದೊಡ್ಡ ಹೋಟ್ಲಿಗೆ ಬಂದು ಟಿ ವಿ ನೋಡ್ತಾ ಇದ್ದಾಳೆ. ತಿನ್ನಕ್ಕೆ ಬಂದು. ಸಾನಿಧ್ಯ, ಟಿ ವಿ ನೋಡಕ್ಕೆ ಬಂದ್ಯಾ? ಮತ್ತೆ ತಿನ್ನಕ್ಕೆ ಬಂದ್ಯಾ? ನೋಡಿ, ಮತ್ತೆ ಆ ಕಡೆನೇ ಟಿ ವಿ ಇಟ್ಟಿದ್ದಾರೆ, ಒಳ್ಳೆ ಸಾಂಗ್ಸ್ ಹಾಕಿದ್ದಾರೆ, ನೋಡ್ಕೊತ ಕುತ್ಕೊಂಡಾಳ. ನಮ್ದು ಫೈನಲಿ ಎಲ್ಲರೂ ತಿಂದಿದ್ದಾಯಿತು. ಏನ್ರಿ, ಹೇಗಿದೆ? ಸೂಪರ್ ಇತ್ತಲ್ಲ? ನಿಜವಾಗ್ಲೂ ಚೆನ್ನಾಗಿತ್ತು. ಮಕ್ಕಳು ಫುಡ್ ಕೂಡ ನಾವು ಸ್ವಲ್ಪ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಇಡ್ಲಿ ಆಗಿರ್ಬೋದು, ವಡೆ ಆಗಿರ್ಬೋದು, ಕೇಸರಿ ಬಾತ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದು ಸೆಕೆಂಡ್ ಟೈಮ್ ಹಾಕ್ಸ್ಕೊಂಬಂದಿರೋದು, ನಾನೇ ಹಾಕ್ಸ್ಕೊಂಬ ಅಂತ ಹೇಳಿದೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಚಿಲ್ಲಿ ಪನ್ನೀರ್ ಮಾತ್ರ ಸಖತ್. ನಮ್ಮ ಯಜಮಾನ್ ಇನ್ನೂ ಲಾಸ್ಟ್ ಇನ್ನೂ ತಿಂತಾ ಇದ್ದಾರೆ ನೋಡಿ. ಸೊ ನಾವು ಫುಡ್ಡೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ವಿ. ಹೇಗಿತ್ತು ಫುಡ್? ಚೆನ್ನಾಗಿತ್ತಲ್ಲ? ನಿಜವಾಗ್ಲೂ ಇಲ್ಲಿ ಎಸ್ಪೆಷಲಿ ಲಂಡನಲ್ಲಿ ನಾವು ತುಂಬಾ ರೆಸ್ಟೋರೆಂಟ್ಸ್ಗೆಲ್ಲ ಹೋಗಿದ್ದೀವಿ, ತಿಂದಿದ್ದೀವಿ. ಬಟ್ ಇಲ್ಲಿ ಮಾತ್ರ ಟೋಟಲಿ ಸ್ಯಾಟಿಸ್ಫೈಡ್, ಕಂಪ್ಲೀಟ್. ನಾನಂತರೂ ಇಲ್ಲೇ 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟೆ ಇವ್ರಿಗೆ. ತುಂಬ ಚೆನ್ನಾಗಿತ್ತು ಫುಡ್ ಆಗಿರ್ಬೋದು. ಸ್ಟಾಫ್ ಇಲ್ಲಿ ತುಂಬಾ ಚೆನ್ನಾಗಿ ಸರ್ವಿಸ್ ಸರ್ವ್ ಮಾಡೋದಾಗಲಿ ಮಾತಾಡೋದಾಗಲಿ ತುಂಬಾ ಚೆನ್ನಾಗಿ ಮಾಡಿ ಮಾತಾಡಿದರು. ತುಂಬ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ಕೂಡ. ಫುಡ್ ಹೈಜಿನ್ ಆಗಿದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವು ಮನೇಲಿ ಹೇಗೆ ಮಾಡ್ಕೊಂಡು ತಿಂತೀವಲ್ಲ ಅದ್ರಿಗಿನ್ನೂ ಇನ್ನೂ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂತಂದರೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿದರು. ಮಕ್ಕಳು ರಿವ್ಯೂ ಕೂಡ ಕೇಳಿಬಿಡಿ ಒಂದ್ಸಲ. ಎಸ್ ಸನಿಧ್ಯ ಫುಡ್ ಹೇಗಿತ್ತು? ಚೆನ್ನಾಗಿತ್ತಾ? ಎಕ್ಸ್ಟ್ರೀಮ್ಲಿ ಗುಡ್. ವಾವ್, ನೋಡಿ ನಮ್ಮ ಸಾನಿಧ್ಯ. Not 5 stars, 50 stars. 50 stars, not 5 stars, 50 stars. 100 stars, ಓಕೆ. ಸೊ ಫುಲ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅವರು, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯಾವಾಗಲೂ ಫುಡ್ ಹೇಗಿದೆ ಅಂತ ಗೊತ್ತಾಗಬೇಕಂತಂದರೆ ಪ್ಲೇಟ್ಸ್ ನೋಡಿದ್ರೇ ಗೊತ್ತಾಗಬೇಕಂತೆ. ನೋಡಿ ಎಲ್ಲ ಖಾಲಿಯಾಗಿದೆ. ಫುಲ್ ಆಯಿತು ಅಂತ ರೋಟಿ ಮಾತ್ರ ನಾವು ಬಿಟ್ಟಿದ್ದೀವಿ. ಸೊ ಓವರ್ ಆಲ್ 5 ಸ್ಟಾರ್ ರೇಟಿಂಗ್ ಫಾರ್ ದಿಸ್ ರೆಸ್ಟೋರೆಂಟ್. ಸೊ ಓವರ್ ಆಲ್ ಆಗಿ ರೆಸ್ಟೋರೆಂಟ್ಗೆ 5 ಸ್ಟಾರ್ ರೇಟಿಂಗ್ ನಮ್ಮ ಕಡೆಯಿಂದ ತುಂಬಾ ಚೆನ್ನಾಗಿದೆ. ಇನ್ ಕೇಸ್ ನೀವು ಲಂಡನಲ್ಲಿದ್ದರೆ ವೆಂಬ್ಲೆಗೆ ಬಂದರೆ ಕಂಪಲ್ಸರಿ ಇದಕ್ಕೆ ವಿಸಿಟ್ ಮಾಡಿರಿ ಈ ರೆಸ್ಟೋರೆಂಟ್ಗೆ.
ಆ್ಯಂಡ್ ಎಸ್ಪೆಷಲಿ ಇದು ಇಲ್ಲಿ ಏನು ನೋಡ್ತಾ ಇದ್ರಲ್ಲ ದೋಸೆ ಮತ್ತು ಇಡ್ಲಿ ಬಫೆಟ್ ತುಂಬಾ ಚೆನ್ನಾಗಿದೆ. ವರ್ತ್ ಇಟ್. ಎಷ್ಟಾದರೂ ವಡ ತಿನ್ಬೋದು, ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು. ಟೇಸ್ಟ್ ಅಷ್ಟೇ ಚೆನ್ನಾಗಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.